ನಿನ್ನೆ ತಾನೇ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾದಂತ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಇವತ್ತು ಕೊಲೆ ಸುಪಾರಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿದ್ದಾರೆ. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಪೆನ್ ಡ್ರೈವ್ ಸಹಿತ ದೂರನ್ನು ಕೊಟ್ಟಿದ್ದಾರೆ. ಎಸ್ಪಿ ಕಚೇರಿಗೆ ಹೋಗಿ ಪೆನ್ ಡ್ರೈವ್ ಸಹಿತ ದೂರನ್ನು ಕೊಟ್ಟಿದ್ದಾರೆ. ನನ್ನನ್ನು ಕೊಲ್ಲೋದಕ್ಕೆ 70 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ದಾರೆ. ಸುಪಾರಿ ಕೊಟ್ಟಿರೋದರ ಬಗ್ಗೆ ಒಂದು ಆಡಿಯೋ ಇದೆ ಅಥವಾ ಮಾತುಕತೆ ಇದೆ 18 ನಿಮಿಷದ್ದು, ಅದನ್ನ ಕೂಡ ನಾನು ಸಲ್ಲಿಸಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆ ಆಡಿಯೋದಲ್ಲಿ ಸೋಮ ಮತ್ತು ಭರತ್ ಅನ್ನೋ ಹೆಸರು ಪ್ರಸ್ತಾಪ ಆಗಿದೆ. ಒಂದು ಲೇಡಿ ಮತ್ತು ಹುಡುಗ ಮಾತನಾಡಿರೋ ಆಡಿಯೋ ಅದು. ಈ ಬಗ್ಗೆ ಸಮರ್ಪಕವಾದಂಥ ತನಿಖೆಯಾಗಬೇಕು ಅಂತ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಆಗ್ರಹಿಸಿದ್ದಾರೆ. ಈಗ ಬಂದು ನಾನು SP ಅವರಿಗೆ ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ FIR ಮಾಡಬೇಕು ಅಂತ ಮಾತನ್ನ ಈಗ ನಾನು ಇಲ್ಲಿ ಹೇಳಿದ್ದೆ. ಸೊ ಅದನ್ನು ಲೋಕಲ್ ಆಗಿ ನಮ್ಮ ಕ್ಯಾಸಂದ್ರ ಸ್ಟೇಷನ್ ಬರುತ್ತೆ. ಆ ಕ್ಯಾಸಂದ್ರ ಸ್ಟೇಷನ್ ಅಲ್ಲಿ FIR ಲಾಗ್ ಮಾಡ್ತೀವಿ ಅಂತ ಮಾತನ್ನ SP ಅವರು ಈಗ ಹೇಳಿದ್ದಾರೆ. ಇದು ನನಗೆ ನವೆಂಬರ್ ಅಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತು ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ಅಲ್ಲ, ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಬಹಳ ಜನದ ಹೆಸರಿದೆ. ಅದರಲ್ಲಿ ಮೇನ್ ಆಗಿ ಸೋಮ ಮತ್ತೆ ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ ಅಲ್ಲಿ ಬರೋವಂಥದ್ದು. ಸೊ ಅದರಿಂದ ನನ್ಗೆ ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ತೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನ ನಾನು ಈಗ SP ಅವ್ರಿಗೆ ಹೇಳಿದ್ದೀನಿ. ಅದನ್ನ ತನಿಖೆ ಮಾಡ್ತೀನಿ ಅಂತ ಮಾತಾಡ್ತಿರೋದು. ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತಾರೆ. ಆಡಿಯೋದಲ್ಲಿದೆ, ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಅದು 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಅದಕ್ಕೆ ತನಿಖೆ ಆಗ್ಲಿ ಅಂತ ನಾನು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಕ್ಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ. ಕಾರ್ಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವರು ಕೊಟ್ಟಿದ್ದೀನಿ. ಗೊತ್ತಿಲ್ಲಪ್ಪ, ದ್ವೇಷ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ. ಯಾರು ನಮ್ಮ ಟೀಮಲ್ಲಿ ಯಾರು ಅಲ್ಲ, GPS ಹಾಕ್ತಾ ಅದು ಯಾವ ರೀತಿ ನಾನು ನೋಡಿಲ್ಲ. ಅದೇನೋ ಚಿಪ್ ಬರುತ್ತಂತೆ, ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ. GPS ಹಾಕ್ಬೇಕು, ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದ್ರಲ್ಲಿ ಇರೋವಂಥದ್ದು. ಸೊ ಅದರಿಂದ ನನಗೆ ಜನವರಿಯಲ್ಲಿ ಸಿಗ್ತದೆ. ಜನವರಿಯಲ್ಲಿ ನನ್ನ ಸ್ವಲ್ಪ ಸರ್ಕಲ್ ಅಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು. ನಾನು ಅದಾದ್ಮೇಲೆ ಸ್ವಲ್ಪ ತಮಾಷೆ ಅನ್ಕೊಂಡು ನಾನು ಸುಮ್ಮನಾದೆ. ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ, ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ, ಸ್ವಲ್ಪ ಹುಷಾರಾಗಿರುವಂತ ಮಾತನ್ನ. ನಿನ್ನೆ DG-IGP ಅಂದರೆ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿದ್ದರು ರಾಜೇಂದ್ರ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಅವರು ಹೇಳಿಕೊಂಡಿದ್ರು. ಇವತ್ತು ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ ಅವರು ಹೇಳಿದ್ದು
ನವೆಂಬರಲ್ಲಿ ನನ್ನ ಮಗಳ ಬರ್ಡೇ ಇತ್ತು. ಶಾಮಿಯಾನ ಹಾಕೋದಕ್ಕೆ ಬಂದಂಥ ವ್ಯಕ್ತಿಗಳು ನನ್ನನ್ನು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದು ನನಗೆ ಜನವರಿಯಲ್ಲೂ ಗೊತ್ತಾಯಿತು. ನಾನು ಅದನ್ನು ಆಗ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆನಂತರ ಇದು ಸೀರಿಯಸ್ ವಿಚಾರ ಅಂತ ಗೊತ್ತಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ನಿನ್ನೆ DGIGP ನೀವು ತುಮಕೂರಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ಇವತ್ತು ತುಮಕೂರಿಗೆ ಬಂದು SP ಗೆ ಅವರು ದೂರು ಕೊಟ್ಟಿದ್ದಾರೆ. ಅದಾದ ನಂತರ ಅವರು ಮಾತನಾಡಿದ್ದಾರೆ, ಇದು 70 ಲಕ್ಷದ ಡೀಲು, 5 ಲಕ್ಷ ರೂಪಾಯಿ ಪೇಮೆಂಟ್ ಆಗಿತ್ತು, 5 ಲಕ್ಷ ಕೊಟ್ಟು ನನ್ನ ಗಾಡಿಯನ್ನೆಲ್ಲ ಟ್ರ್ಯಾಕ್ ಮಾಡುವಂಥ ಪ್ರಯತ್ನಗಳಾಗಿದೆ, GPS ಚಿಪ್ಪನ್ನು ಅಳವಡಿಸುವಂಥ ಪ್ರಯತ್ನಗಳು ಮಾಡಿದ್ರು. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆ ನಂತರ ನನ್ನ ಕ್ಲೋಸ್ ಸರ್ಕಲ್ ಮುಖಾಂತರ ಗೊತ್ತಾಯ್ತಿದ್ದು ಇದು ಸೀರಿಯಸ್ ವಿಚಾರ ಇದೆ, ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ ನಿಜ ಅನ್ನೋದು ನನ್ನ ಗಮನಕ್ಕೆ ಬಂತು. ಆ ಕಾರಣಕ್ಕಾಗಿ ಈಗ ದೂರು ಕೊಟ್ಟಿದ್ದೀನಿ ಅಂತ ರಾಜೇಂದ್ರ ಅವರು ಹೇಳಿಕೊಳ್ತಾ ಇದ್ದಾರೆ. ಒಟ್ಟು 5 ಲಕ್ಷ ರೂಪಾಯಿ ಪೇಮೆಂಟ್ ಆಗಿತ್ತು, ಒಟ್ಟು 70 ಲಕ್ಷ ರೂಪಾಯಿಗೆ ಸುಪಾರಿ ಕೊಡಲಾಗಿತ್ತು ಅಂತ ರಾಜೇಂದ್ರ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಆ ಆಡಿಯೋದಲ್ಲಿ ಸೋಮ ಮತ್ತು ಭರತ್ ಅನ್ನುವಂಥ ಇಬ್ಬರ ಹೆಸರು ಪ್ರಸ್ತಾಪ ಆಗಿದೆ. ಆ ಸೋಮು ಮತ್ತು ಭರತ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರೋನು ನನ್ನನ್ನು ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು ಅನ್ನೋದರ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ತನಿಖೆಯಾಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.